ತನ್ನ ಕರುಗೆ ಹಾಲು ಕೊಟ್ಟು ಹೋಗಿ ಬರ್ತೀನಿ ಅಂತ ಹೇಳೋಗಿದ್ ಪುಣ್ಯಕೋಟಿ ಮತ್ತೆ ಹುಲಿ ಗುಹೆ ಹತ್ರ ವಾಪಸ್ ಬರುತ್ತೆ. ವಾಪಸ್ ಬಂದು ಹುಲಿರಾಯ ನಾನು ವಾಪಸ್ ಬಂದಿದ್ದೀನಿ, ನನ್ನನ್ನು ತಿನ್ನು ಅಂತ ಹೇಳುತ್ತೆ. ಹುಲಿರಾಯ ಹಸುನ ನೋಡ್ಬಿಟ್ಟು ಇಂಥ ಹಸುನ ನಾನು ಕೊಂದು ತಿಂದ್ಬಿಟ್ರೆ ನನಗೆ ಪಾಪ ಬರುತ್ತೆ ಅಂತ ಹೇಳಿ ಕೆಳಗೆ ಹಾರಿ ಪ್ರಾಣ ಬಿಟ್ಬಿಡುತ್ತೆ. ನೋಡು ಆದಿತ್ಯ, ಸತ್ಯ ಹೇಳೋದ್ರಿಂದ ದೇವ್ರು ನಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಇದರಿಂದ ನೀನೇನ್ ಕಲ್ತೆ? ಸುಳ್ಳು ಹೇಳ್ಬಾರ್ದು ಅಂತ. ವೆರಿ ಗುಡ್. ಅಮ್ಮ, ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ನೀನ್ ಸುಳ್ಳು ಹೇಳ್ಬಾರ್ದು, ನಿಜಾನೇ ಹೇಳ್ಬೇಕು. ನಾನು ಯಾಕೋ ಸುಳ್ಳು ಹೇಳಿ? ಕೇಳು. ಹಾಗಿದ್ರೆ ನಮ್ಮ ಅಪ್ಪ ಯಾರು? ಶಶಾಂಕ್ ಅಂಕಲ್ ಅಥವಾ ಸೂರ್ಯ ಅವರ? ಯಾಕೆ ಕೇಳ್ತಾ ಇದೀಯಾ? ಯಾಕೆ ಅಂದ್ರೆ ಶಶಾಂಕ್ ಅಂಕಲು ಯಾವಾಗ ಸಿಗಿದ್ರೇನು ನಾನಿಮ್ಮಪ್ಪ ಅಂತ ಆಡ್ತಾರಲ್ಲ, ಅದಕ್ಕೆ. ಅಮ್ಮ ನಿಜ ಹೇಳು, ಯಾರು ನಮ್ಮ ಅಪ್ಪ ಅಂತ? ನೀನೇ ಹೇಳಿದ್ಯಾ ಸುಳ್ಳು ಹೇಳ್ಬಾರ್ದು ಅಂತ. ನಾನೇ ನಿಮ್ಮಪ್ಪ. ನೀವೇ ಹೇಳಿ ಯಾರು ನಮ್ಮಪ್ಪ ಅಂತ, ನೀವು ಅಥವಾ ಶಶಾಂಕ್ ಅಂಕಲು? ಆಗ್ಲಿಂದನು ಹೀಗೆ ಏನೇನೋ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ನನ್ನ ಕೈಲಿ ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ಅದಿ, ಈಗ ನೀನ್ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಮೇಲೆ ಯಾರು ನಿನ್ ಜೊತೆ ಆಟ ಆಡ್ತಾರೆ? ನಿಮ್ ಜೊತೆ. ಯಾರ ಪಕ್ಕ ನೀನ್ ಮಲ್ಕೊಂತೀಯಾ? ನಿಮ್ ಪಕ್ಕ. ಸ್ಕೂಲಲ್ಲಿ ನಿನ್ನ ಹೆಸರು ಜೊತೆ ಅಪ್ಪ ಅಂತ ಯಾರ ಹೆಸರಿದೆ? ನಿಮ್ಮ ಹೆಸರು. ಶಶಾಂಕ್ ಅಂಕಲ್ ಹೆಸರಿಲ್ಲ ಅಲ್ವಾ? ಇಲ್ಲ. ಹಾಗಾದ್ರೆ ಯಾರು ನಿಮ್ಮಪ್ಪ? ನೀವೇ. ಕರೆಕ್ಟ್. ಈಗ ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತಾ? ಆದ್ರೆ ಶಶಾಂಕ್ ಅಂಕಲ್ ಯಾವಾಗ ಸಿಕ್ಕಿದ್ರೇನು ನಾನಿಮ್ಮಪ್ಪ ಅಂತ ಆಡ್ತಾರಲ್ಲ, ಏನಕ್ಕೆ? ಅದೇ, ಯಾರೇ ನಿನಗೇನೇ ಹೇಳಿದ್ರು ಅದನ್ನ ಕೇಳಬಾರ್ದು. ನಾನು ಅಥವಾ ಅಮ್ಮ ಹೇಳಿದ್ರೆ ಮಾತ್ರ ಕೇಳಬೇಕು. ಓಕೆ? ಓಕೆ. ಈಗ ಹೋಗಿ ಸಾಕ್ಷಿ ಜೊತೆ ಆಟ ಆಡ್ಕೋ. ಆಮೇಲೆ ನಾನೇ ನಿನಗೆ ಐಸ್ ಕ್ರೀಮ್ ಕೊಡ್ಸಕ್ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಅಪ್ಪ. ಹೋಗು. ನೋಡಿದ್ರೆ ಆರ್ತಿ ಅವರೇ, ಮಕ್ಳ ಮನ್ಸು ಹಾಗೇನೆ, ಏನೇನೋ ಪ್ರಶ್ನೆ ಕೇಳಿ ತಲೆ ಕೆಡಿಸ್ಬಿಡ್ತಾರೆ. ಆದ್ರೆ ನಾವು ಅವ್ರಿಗೆ ಸಮಾಧಾನದ ಮಾತು ಹೇಳಿ ಸುಮ್ಮನೆ ಹಾಕ್ಸಿದ್ರೆ ಅವ್ರು ಎಲ್ಲ ಮರ್ತೋಗಿ ಸುಮ್ಮನೆ ಆಗ್ಬಿಡ್ತಾರೆ. ನೀವೇನೋ ಚಿಂತೆ ಮಾಡ್ಕೋಬಿಡಿ. ಆದ್ರೆ ಅವನು ಹೀಗೆಲ್ಲ ಪ್ರಶ್ನೆ ಕೇಳೋದು, ಶಶಾಂಕ್ ಬಂದ್ರೆ ಅವನ ಹತ್ರ ಮಾತಾಡೋದು, ಇದನ್ನೆಲ್ಲ ನೋಡ್ತಿದ್ರೆ ನನಗಿನ್ನೂ ಆತಂಕ ಜಾಸ್ತಿ ಆಗತ್ತೆ. ಆರ್ತಿ ಅವರೇ, ಅವನಿಗೇನೂ ಆಗಲ್ಲ. ನಮ್ಮ ಮಗನ್ನ ಜೋಪಾನ ಮಾಡೋ ಜವಾಬ್ದಾರಿ ನಂದು. ಅವನನ್ನ ನಮ್ಮಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ. ನಮಸ್ಕಾರ ಸರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿನ್ನ ಹತ್ರ ಏನು ಮಾತು? ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ನನಗೆ. ಎಷ್ಟು ಗೌರವದಿಂದ ಬದುಕಿರೋರು ನೀವು. ಆರ್ತಿ ನಿಮ್ಮ ಹತ್ರ ಈ ರೀತಿ ಸುಳ್ಳೇಳೋ ಅವಶ್ಯಕತೆ ಇರಲಿಲ್ಲ. ಅವಳ ವಿಷಯ ಮಾತಾಡಬೇಡಿ, ನನಗೆ ಇಷ್ಟ ಆಗಲ್ಲ. ಮತ್ತೆ ಯಾಕೆ ಇನ್ನೂ ಮನೇಲಿ ಇಟ್ಕೊಂಡಿದ್ದೀರಾ? ನನ್ನ ಮಗ ಅವಳನ್ನು ಬಿಡೋಕ್ಕೆ ಸಿದ್ಧವಾಗಿಲ್ಲ. ಅವಳ ಹೊಟ್ಟೆಯಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ಮಗು ಆಗಲಿ, ಆಮೇಲೆ ಅವಳನ್ನ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಮಗು ಆದ್ಮೇಲೆ ಮಗು ಬಗ್ಗೆ ಮಮತೆ ಪ್ರೀತಿ ಬೆಳೆಯುತ್ತೆ. ಮಗುಗೋಸ್ಕರ ಆರ್ತಿನೂ ಅಕ್ಸೆಪ್ಟ್ ಮಾಡ್ಕೋತೀರಾ? ಇಂಪಾಸಿಬಲ್. ನಾನು ಯಾವುದೇ ಕಾರಣಕ್ಕೂ ಯಾವತ್ತೂ ಅವಳನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವು ಹೆಡ್ ಆಫ್ ದ ಫ್ಯಾಮಿಲಿ ಇರ್ಬೋದು, ಆದ್ರೆ ಮನೆ ಅಂದ್ರೆ ನೀವೊಬ್ಬರೇ ಅಲ್ವಲ್ಲ. ನೋಡಿ, ನೀವು ಅದೇನು ಹೇಳಬೇಕು ಅಂತಿದ್ದೀರೋ ನೇರವಾಗಿ ಹೇಳಿ.
ಶಶಾಂಕ್ ಅಂತ ಕರಿಬೋದು ನೀವು ನನ್ನ. ನಾನು ತಪ್ಪು ಮಾಡಿದ್ದೀನಿ ನಿಜ. ಆರ್ತಿನ ಬಿಟ್ಟು ಹೋಗ್ಬಾರ್ದಾಗಿತ್ತು, ಹೋದೆ. ಬಟ್ ನೌ ಐ ಫೀಲ್ ಲೈಕ್ ಗೆಟಿಂಗ್ ಬ್ಯಾಕ್ ಟು ಹರ್. ಅದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ. ನನ್ನ ಥಿಂಕಿಂಗ್ ತಪ್ಪಿರ್ಬೋದು. ಡೈವರ್ಸ್ ಆಗಿದೆ, ಅವಳಿಗೀಗ ಬೇರೆ ಮದುವೆ ಆಗಿದೆ. ಇವನು ಈಗ ಬಂದು ಹೀಗೆ ಕೇಳ್ತಾ ಇದ್ದಾನೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಎಷ್ಟೋ ಫ್ಯಾಮಿಲೀಸಲ್ಲಿ ಹೀಗಾಗಿದೆ ಸರ್. ಒಬ್ರಿಗೊಬ್ರು ಹೊಂದಾಣಿಕೆ ಆಗದೆ ಬೇರೆ ಬೇರೆ ಆಗಿ ಬೇರೆ ಮದುವೆ ಆಗಿ ಮತ್ತೆ ಹಳೆ ಪ್ರೀತಿ ಬೇಕು ಅಂತ ಅನಿಸಿದೆ. ನನಗೂ ಹಾಗೆ ಅವಳು ಇನ್ನೂ ನಿಮ್ಮನ್ನು ಪ್ರೀತಿಸ್ತಾಳ ಅನ್ಸುತ್ತೆ. ಅದನ್ನ ನೀನ್ ಪ್ರೂವ್ ಮಾಡ್ತೀಯಾ? ಟ್ರೈ ಮಾಡ್ತೀನಿ. ಅವಳು ಇನ್ನೂ ನಿನ್ನನ್ನು ಪ್ರೀತಿಸ್ತಾಳೆ ಅನ್ನೋದನ್ನ ನೀನ್ ಪ್ರೂವ್ ಮಾಡಿದ್ರೆ ಆ ಕ್ಷಣನೇ ಅವಳನ್ನ ನಾನ್ ಮನೆಯಿಂದ ಹೊರಗಾಗ್ತೀನಿ. ನನ್ನ ಮಗ ಅವಳನ್ನ ಸಪೋರ್ಟ್ ಮಾಡಿದ್ರೆ ನಿನ್ ಮೇಲೆ ಅವಳಿಗಿರೋ ಪ್ರೀತಿನ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಗಂಡಸು ತನ್ನ ಹೆಂಡತಿ ಮನಸ್ಸಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ ಗೊತ್ತಾದಾಗ ಅವಳನ್ನು ಅವನೇ ದೂರ ಇಡ್ತಾನೆ. ಸೂರ್ಯ ಅವಳನ್ನು ದೂರ ಮಾಡಿದ್ಮೇಲೆ ಆರ್ತಿಗೆ ಬೇರೆ ಚಾಯ್ಸೇ ಇರೋದಿಲ್ಲ. ಅವಳು ನಿನ್ನ ಹತ್ರ ಬರ್ತಾಳೆ. ಪ್ರೂವ್ ಮಾಡ್ತೀನಿ ಸರ್. ಅದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ. ನಾನು ನಿನಗೆ ಸಹಾಯ ಮಾಡ್ತಿರೋದು ನಿನಗೋಸ್ಕರ ಅಲ್ಲ, ನನ್ನ ಮಗ ನನ್ನ ಜೊತೆ ಇರಬೇಕು ಅಂತ. ಅವಳು ನನ್ನ ಹತ್ರ ಸುಳ್ಳು ಹೇಳಿ she has fooled me. ಆರ್ತಿಗೆ 6 ತಿಂಗಳು ತುಂಬತ್ತೆ. ಪಾಪ ಆ ಹುಡುಗಿಗೆ ನೆಮ್ಮದಿನೇ ಇಲ್ಲ. ಮನೆಯಿಂದ ಹೊರಗಿದ್ದಾಳೆ. ತನ್ನ ಬೈಕೇನ ಅವಳು ಯಾರ ಹತ್ರ ಹೇಳ್ಕೊಳ್ತಾಳೆ ಹೇಳಿ? ನಮ್ಮ ಹಣೆ ಬರಕ್ಕೆ ಏನಾದರೂ ತಿಂಡಿ ಮಾಡಿಕೊಟ್ಟು ಬರೋಣ ಅಂದ್ರೆ ಅದನ್ನು ಕೇಳ್ಕೊಂಡು ಬಂದಿಲ್ಲ ನಾವು. ಈಗ ನನ್ನನ್ನೇನು ಮಾಡು ಅಂತೀಯ ಶೋಭಾ? ನೀವೇನು ಮಾಡಬೇಡಿ, ನಾನೇ ಏನಾದರೂ ತಿಂಡಿ ಮಾಡಿ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ. ಈ ಪರಿಸ್ಥಿತಿನಲ್ಲಿ ಹಾಗೆಲ್ಲ ಹೋಗೋದು ಚೆನ್ನಾಗಿರಲ್ಲ. ಮತ್ತೆ ಏನು ಮಾಡದೆ ಸುಮ್ಮನೆ ಕೂತಿರೋದು ಚೆನ್ನಾಗಿರತ್ತಾ ಹೇಳಿ? ಒಂದು ಕೆಲಸ ಮಾಡು, ಫೋನ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಹೋಗು. ಹಲೋ ಆರ್ತಿ, ನಾನು ಶೋಭಾ ಮಾತಾಡ್ತಿರೋದು. ಹಾಂ ಹೇಳಿ, ನೀವ್ ಹೇಗಿದ್ದೀರಾ? ಅಪ್ಪ ಹೇಗಿದ್ದಾರೆ? ನಿನ್ಗೆ ಯಾವಾಗ್ಲೂ ಬೇರೆಯವ್ರ ಬಗ್ಗೆನೇ ಕಾಳಜಿ ಅಲ್ವಾ? ನಿನ್ ಬಗ್ಗೆ ನೀನ್ ಯೋಚನೆ ಮಾಡೋದೇ ಇಲ್ಲ. ಅಮ್ಮ, ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ನಾನು ಹುಷಾರಾಗಿದ್ದೀನಿ. ನೀನ್ ಫೋನಲ್ಲಿ ಹೇಳ್ದೆ ಅಂದ ತಕ್ಷಣ ಅದನ್ನ ನಾನು ನಂಬ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅಂತೀಯಾ? ಆರ್ತಿ, ನನಗೆ ನಿನ್ನ ನೋಡ್ಬೇಕು ಅಂತ ಅನ್ಸಿದೆ, ಅದಕ್ಕೆ ಬರೋಣ ಅನ್ಕೊಂಡಿದ್ದೀನಿ. ಈಗ ಬೇಡ ಅಮ್ಮ, ಮನೆ ಪರಿಸ್ಥಿತಿ ಸರಿ ಇಲ್ಲ. ನೀವು ಬಂದ್ರೆ ಇಲ್ಲೆಲ್ಲರೂ ನಿಮ್ಗೆ ಅವಮಾನ ಮಾಡ್ತಾರೆ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ನೀವು ಬರ್ದೇ ಇದ್ರೇನೆ ಒಳ್ಳೇದು. ಸರಿ, ಹಾಗಾದ್ರೆ ನೀನು ಸೂರ್ಯ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡಿ. ಆಗಲ್ಲ ಅಮ್ಮ, ಸೂರ್ಯ ಅವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅವ್ರು ಬರ್ತಾ ಲೇಟ್ ಆಗುತ್ತೆ. ನಾನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊ ಬರ್ಬೇಕು. ಇವತ್ತಾಗಲ್ಲ ಅಮ್ಮ. ಏನು, ಮಕ್ಕಳನ್ನ ಕರ್ಕೊಂಡು ಬರೋಕೆ ನೀನ್ ಸ್ಕೂಲ್ ಹತ್ರ ಹೋಗ್ತಾ ಇದೀಯಾ? ಸರಿ, ಹಾಗಾದ್ರೆ ನಾನು ಸ್ಕೂಲ್ ಹತ್ರನೇ ಬಂದು ನಿನ್ನ ನೋಡ್ತೀನಿ. ಬೇಡ ಅಮ್ಮ, ಸಮಯ ನೋಡಿ ನಾನು ಸೂರ್ಯ ಅವರು ಮಕ್ಕಳ ಜೊತೆಗೆ ಮನೆಗೆ ಬರ್ತೀವಿ. ನೀವೆಲ್ಲದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಕೊರಗಬೇಡಿ.
ಸರಿ ಆರ್ತಿ, ನೀನು ಇಷ್ಟು ಹೇಳಿದ ಮೇಲೆ ನಾನು ಬರೋದು ಚೆನ್ನಾಗಿರಲ್ಲ. ಆದಷ್ಟು ಬೇಗ ಸಮಯ ಮಾಡಿಕೊಂಡು ನಮ್ಮ ಮನೆಗೆ ಬನ್ನಿ. ಸರಿಮ್ಮ. ಆರೋಗ್ಯ ಚೆನ್ನಾಗಿ ನೋಡ್ಕೋ, ಹುಷಾರು. ಆಯ್ತು. ಹಾಯ್ ಅಂಕಲ್. ಅಮ್ಮ ಫ್ರೆಂಡ್ ಅಂಕಲ್ ಬಂದಿದ್ದಾರೆ, ಮಾತಾಡ್ಸೋಣ ಬನ್ನಿ. ಸುಮ್ಮನೆ ಮನೆಗೆ ನಡಿ ಬಾ. ಹಾಯ್ ಫ್ರೆಂಡ್ ಅಂಕಲ್. ಹಾಯ್ ಆದಿ, ತಗೋ ಚಾಕ್ಲೇಟ್. ಐ ಚಾಕ್ಲೇಟ್. ಚಾಕ್ಲೇಟ್ ವಾಪಸ್ ಕೊಡು. ಯಾಕೆ ವಾಪಸ್ ಯಾಕೆ ಕೊಡಬೇಕು? ತಿನ್ಲಿ. ನಾವು ಮಕ್ಕಳಿಗೆ ಚಾಕ್ಲೇಟ್ ಅಭ್ಯಾಸ ಮಾಡಿಸಿಲ್ಲ, ಅವನಿಗೆ ಇಷ್ಟ ಇಲ್ಲ. ತಗೊಳ್ಳಿ. ನಿನಗೂ ಚಾಕ್ಲೇಟ್ ಅಂದ್ರೆ ಇಷ್ಟ, ನನಗೂ ಚಾಕ್ಲೇಟ್ ಅಂತ ಇಷ್ಟ. ಹಾಗಿದ್ಮೇಲೆ ನಮ್ಮ ಮಗಂಗೆ ಚಾಕ್ಲೇಟ್ ಇಷ್ಟ ಇಲ್ಲ ಅಂದ್ರೆ ನಾನು ನಂಬಲ್ಲ. ಶಶಾಂಕ್, ಪದೇ ಪದೇ ಆದಿತ್ಯನ ಮುಂದೆ ನನ್ನ ಮಗ ಅಂತ ಹೇಳಿ ತಲೆ ಕೆಡಿಸ್ಬೇಡ. ಅವನು ಸೂರ್ಯ ಅವ್ರ ಮಗ ಅನ್ನೋದು ನೆನಪಿರ್ಲಿ. ಆದಿ ಬಾ ಹೋಗೋಣ. ಹುಷಾರಾಗಿ ನೋಡ್ಕೊಂಡು ಹೋಗೋದಲ್ವಮ್ಮ. ಮೊದಲೇ ನಿಮ್ಗೆ ಮಂಡಿ ಆಪರೇಷನ್ ಆಗಿದೆ. ಏನಾದ್ರೂ ಕೆಲಸ ಇದ್ರೆ ನನಗೆ ಹೇಳೋದಲ್ವಾ, ನಾನ್ ಮಾಡ್ತೀನಿ ತಾನೆ. ಮೆತ್ತಗೆ ಕೂತ್ಕೊಳ್ಳಿ. ನನಗೆ ಆ ಭಾಗ್ಯ ಎಲ್ಲಿದೆ ಸೂರ್ಯ? ನಾನು ನಿನ್ ಜೊತೆ ಮಾತಾಡದೇ ಇರೋದು ನಿಮ್ಮಪ್ಪ ಈಗ ನೋಡಿದ್ರು ಕೂಗಾಡ್ತಾರೆ. ಎಲ್ಲ ಸರಿ ಹೋಗುತ್ತಮ್ಮ, ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಏನಾಗುತ್ತೋ ಏನೋ, ನಿಮ್ಮಪ್ಪ ಯಾವ ಮಾತಕ್ಕೂ ಬಗ್ಗೋ ಹಾಗೆ ಕಾಣ್ತಾ ಇಲ್ಲ. ನೀವು ಜೊತೆನಲ್ಲಿ ಇಲ್ದೇ ಇರೋದು ನನ್ನ ಕರಳು ಕಿವುಚ್ದಾಗ ಆಗುತ್ತೆ ಸೂರ್ಯ. ಬೆಳಿಗ್ಗೆ ಹೊತ್ತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾ ಇರ್ತೀವಿ. ನೀನು ನಿನ್ನ ಹೆಂಡತಿ ಮಕ್ಕಳು ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇರೋದನ್ನ ನೋಡ್ಕೊಂಡು ನನ್ನ ಕೈಲಿ ಇರಕ್ಕಾಗಲ್ಲ ಸೂರ್ಯ. ಯಾಕಮ್ಮ ಏನೇನೋ ಯೋಚನೆ ಮಾಡ್ತೀರಾ ನೀವು? ಇನ್ನೇನ್ ಮಾಡ್ಲಿ ಸೂರ್ಯ, ನೀನು ನಿನ್ನ ಹೆಂಡತಿ ಮಕ್ಕಳು ಆ ಚಿಕ್ಕ ರೂಮಲ್ಲಿ ಇರೋದನ್ನ ನೋಡಿದ್ರೆ ನನ್ನ ಕೈ ಸಹಿಸಕ್ಕಾಗಲ್ಲ ಸೂರ್ಯ. ಅವತ್ತು ಆದಿತ್ಯ ಬಂದು ಪೂರಿ ಕೇಳಿದಾಗ ನಿಮ್ಮಪ್ಪ ಕೊಡ್ಬೇಡ ಅಂತ ತಡೆದ್ಬಿಟ್ರು. ನನ್ಗೆ ಹೆಂಗಾಯ್ತು ಗೊತ್ತಾ? ಮನೆ ಮಕ್ಕಳು ತಿನ್ನ ಕೇಳಿದಾಗ ಕುಡದೆ ತಿನ್ನೋಷ್ಟು ರಾಕ್ಷಸರಾಗ್ಬಿಟ್ರ ಅಂತ ನನಗೆ ಅಳುನೇ ಬಂದ್ಬಿಡ್ತು ಸೂರ್ಯ. ಅಮ್ಮ, ಅದಾದ್ಮೇಲೆ ನಾನೇ ಅವನಿಗೆ ತಿಂಡಿ ತಂದ್ಕೊಟ್ನಲ್ವಾ, ಆದಿ ಅದನ್ನೆಲ್ಲ ಮರ್ತೋಗ್ಬಿಟ್ಟಮ್ಮ. ಮಕ್ಕಳ ಮನಸ್ಸೇ ಹಾಗೆ, ಎಲ್ಲ ಮರ್ತೋಗ್ತಾರೆ. ದೊಡ್ಡವರಾಗಿರೋ ನಾವೇ ಸಣ್ಣ ಪುಟ್ಟದನ್ನು ದೊಡ್ಡದು ಮಾಡ್ಕೊಂಡು ಸಂಬಂಧನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆರ್ತಿ ಹೇಗಿದ್ದಾಳೋ? ಹುಷಾರಾಗಿದ್ದಾಳ? ಹೂವಮ್ಮ, ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ತೋರಿಸ್ಕೊಳ್ದೆ ನಗ್ನಗ್ತಾ ಇರ್ತಾರೆ.
ಆ ದೇವ್ರವ್ರಿಗೆ ಇಷ್ಟೊಂದು ಸಂಯಮ ಸಮಾಧಾನ ಹೇಗೆ ಕೊಟ್ಟ ಅಂತ ಅರ್ಥನೇ ಆಗ್ತಿಲ್ಲ. ಅವಳು ಬಸ್ರಿ ಬೇರೆ, ಮನೆ ಕೆಲಸದವ್ರ ತರ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. 6 ತಿಂಗಳಾಯ್ತು. ಬಯಕೆಗಳಿರುತ್ತೆ, ಅದನ್ಯಾವುದು ಪೂರೈಸಕ್ ಆಗ್ತಿಲ್ವಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಇಷ್ಟೆಲ್ಲ ಆಸ್ತಿ ಇದ್ದು ಏನ್ ಪ್ರಯೋಜನ ಹೇಳು? ಅಮ್ಮ, ಈಗ ನಾನಿದ್ದೀನಲ್ವಾ, ಅದೇನ್ ಕೆಲಸ ಇದೆ ಅಂತ ಹೇಳಿ, ನಾನ್ ಮಾಡ್ತೀನಿ. ನಿನ್ ಗಂಡ್ಸು ಏನೇನು ಅಂತ ಮಾಡ್ತೀಯ ಹೇಳು? ಯಾವ ಜನ್ಮದ ಕರ್ಮನೋ ಏನೋ, ಆ ದೇವ್ರು ನನಗೆ ಈ ಜನ್ಮದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾನೆ. ಹಳೇದನ್ನೆಲ್ಲ ನೆನ್ಸ್ಕೊಂಡು ಯಾಕಮ್ಮ ಕೊರಗ್ತೀರಾ? ಈಗೆಲ್ಲ ಸರಿ ಹೋಗ್ತಿದೆ ಅಲ್ವಾ? ನೀ ಸ್ವಲ್ಪ ನೆಮ್ಮದಿಯಿಂದ ಇರಿ ಅಷ್ಟೇ. ನಾನ್ ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ನೀನ್ ನನ್ಗೊಂದು ಮಾತನಾಡ್ಸ್ಕೊಡ್ತೀಯಾ? ಹೇಳಿಮ್ಮ, ನನ್ನ ಕೈಯಲ್ಲಿ ಆಗೋವಂಥದ್ದಾದ್ರೆ ಖಂಡಿತವಲ್ಲೂ ನಡ್ಸ್ಕೊಡ್ತೀನಿ. ನಿನ್ ಕೈಲಿ ಆಗುತ್ತೆ, ನೀನ್ ಮನ್ಸು ಮಾಡ್ಬೇಕು ಅಷ್ಟೇ. ನೀನು ಆರ್ತಿ ಇಬ್ರು ನಿಮ್ಮ ಅಪ್ಪನ ಹತ್ರ ನನ್ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತೀರಾ? ಅವ್ರು ನಿಮ್ಮನ್ನ ಕ್ಷಮಿಸ್ತಾರೆ. ಆಗ ನಾವೆಲ್ಲರೂ ಒಟ್ಟಿಗೆ ಮತ್ತೆ ಸಂತೋಷವಾಗಿರ್ಬೋದು ಸೂರ್ಯ. ನಾನ್ ಕ್ಷಮೆ ಕೇಳಕ್ ರೆಡಿಯಾಗಿದ್ದೀನಮ್ಮ, ಆದ್ರೆ ಅಪ್ಪ ನಮ್ಮನ್ನ ಕ್ಷಮಿಸ್ತಾರ ಅಂತ ಮೊದಲು ಕೇಳಿ. ಕ್ಷಮಿಸ್ತಾ ಏನ್ ಮಾಡ್ತಾರೆ? ನೀನೇನ್ ಹೊರಗಿನವ್ನಾ? ದೊಡ್ಡವರಾದ್ ನಾವ್ ತಾನೇ ಚಿಕ್ಕವ್ರಿಗೆ ತಿದ್ದಿ ಬುದ್ಧಿಯಲ್ಲಿ ಕ್ಷಮಿಸ್ಬೇಕು. ಸೂರ್ಯ, ನಿಮ್ಮಪ್ಪ ಕ್ಷಮಿಸ್ತೀನಿ ಅಂದ್ರೆ ನೀನು ಆರ್ತಿ ಬಂದು ಅವ್ರ ಹತ್ರ ಕ್ಷಮೆ ಕೇಳ್ತೀರಾ? ಸರಿ ಅಮ್ಮ, ನಾನು ಆರ್ತಿಯವರು ಜೊತೆಯಾಗೇ ಬಂದು ಕ್ಷಮೆ ಕೇಳ್ತೀವಿ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವ್ರು ನಿಮ್ಮನ್ನ ಕ್ಷಮಿಸ್ತಾರೆ. ನಾವ್ ಮೊದ್ಲಿನ ತರ ಜೊತೆಯಾಗಿ ಸಂತೋಷವಾಗಿರ್ಬೋದು. ಸರಿ, ನೀವು ಮೊದಲು ಅಪ್ಪನ ಹತ್ರ ಕೇಳಿ. ಈಗ ಬನ್ನಿ, ಮನೆ ಒಳಗಡೆ ಬಿಟ್ಟು ಬರ್ತೀನಿ. ಬೇಡ ಸೂರ್ಯ, ನಿಮ್ಮಪ್ಪ ಏನಾದ್ರೂ ನೋಡಿದ್ರೆ ಮತ್ತೆ ಅದಕ್ಕೂ ಏನಾದ್ರೂ ಒಂದು ಕೊಂಕು ಮಾತಾಡ್ತಾರೆ. ನಾನೇ ಹೋಗ್ತೀನಿ. ಇನ್ನೊಂದ್ಸಲ ಶಶಾಂಕ್ ಹತ್ರ ಹೋಗೋದು, ಅವ್ರ ಹತ್ರ ಮಾತಾಡೋದು, ಅವ್ರ ಹತ್ರ ಚಾಕ್ಲೇಟ್ ಇಸ್ಕೊಳ್ಳೋದು ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನೇನು ಅವ್ರ ಹತ್ರ ಹೋಗಿದ್ನ? ಅವ್ರು ನನ್ನ ಸ್ಕೂಲ್ ಹತ್ರ ಬಂದಿದ್ರು, ನಾನು ಬೇಡ ಅಂದ್ರೆ ನಂಗೆ ಚಾಕ್ಲೇಟ್ ಕೊಟ್ರು. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ ಕಣೋ, ನಾನು ಹೇಳ್ದಷ್ಟು ಕೇಳು ಸಾಕು. ಅಮ್ಮ, ಅವ್ರ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಅವ್ರ ಮದುವೆಯಲ್ಲಿ ಎಷ್ಟು ಹೆಲ್ಪ್ ಮಾಡಿದ್ರು. ಅವ್ರ ಕಾರ್ ಮಾರಿ ನಿನ್ನ ಹಾಸ್ಪಿಟಲಿಗೆ ಸೇರ್ಸಿದ್ರು. ನಮಗೆ ಸಹಾಯ ಮಾಡಕ್ಕೆ ಕಾರ್ ಮಾಡಿದ್ರೆ ಏನಾಯ್ತು? ಅವ್ರಿಗೆ ಹುಷಾರಿದ್ದಾಗ ನಾವು ಹೆಲ್ಪ್ ಮಾಡಿಲ್ವಾ? ಅಲ್ಲಿಗೆಲ್ಲದು ಸರಿ ಹೋಯ್ತು. ಮತ್ತ್ಯಾಕೆ ನೀನು ಅವ್ರನ್ನ ಹಚ್ಕೋತೀಯಾ? ಶಶಾಂಕ್ ಅಂಕಲ್ ಯಾವಾಗ ಸಿಕ್ಕಿದ್ರೇನು ನಾನಿಮ್ಮಪ್ಪ ಅಂತ ಇರ್ತಾರಲ್ಲ, ಏನಕ್ಕೆ? ಅಮ್ಮ, ಯಾರು ನಿಮ್ಮಪ್ಪ? ಆರ್ತಿಯವರೇ, ಬಾಯ್ ಬಂದಾಗ ಮಾತಾಡ್ತಾ ಇದ್ದಾನೆ. ಅಪ್ಪ, ಇವತ್ತು ಶಶಾಂಕ್ ಅಂಕಲ್ ನಮ್ಮ ಸ್ಕೂಲಿಗೆ ಬಂದಿದ್ರು. ಯಾಕೆ ಬಂದಿದ್ರಂತೆ? ನನ್ನ ಅವನ ವಿಷಯ ಮನೇಲಿ ಗೊತ್ತಾಯ್ತಲ್ಲ, ಕ್ಷಮೆ ಕೇಳಕ್ ಬಂದಿದ್ದ. ಅಪ್ಪ, ಶಶಾಂಕ್ ಅಂಕಲ್ ನಂಗೆ ಚಾಕ್ಲೇಟು ಕೊಡ್ಸಿದ್ರು. ಈ ತರ ಚೀಪ್ ಟ್ರಿಕ್ ಗಳನ್ನೆಲ್ಲ ಶುರು ಮಾಡಿದ್ದಾನೆ. ಚಾಕ್ಲೇಟ್ ಕೊಡ್ಸೋದು, ಬಲೂನ್ ಕೊಡ್ಸೋದು, ಹಂಗೆ ಪ್ಲೇ ಸ್ಟೇಷನ್ ಕೊಡಿಸ್ತೀನಿ ಅಂದ್ರು. ನೀನ್ ಕೇಳಿದ್ಯಾ? ಇಲ್ಲ, ಅವರೇ ಕೊಡಿಸ್ತೀನಿ ಅಂದ್ರು. ಆದಿಪುಟ, ಹಾಗೆ ಯಾರಾದ್ರೂ ನೀನು ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ಬೇಕು. ಜೊತೆಗೆ ಯಾರಾದ್ರೂ ಏನಾದ್ರೂ ಕೊಡಿಸ್ತೀನಿ ಅಂದ್ರೆ ನೀನ್ ರಿಜೆಕ್ಟ್ ಮಾಡ್ಬೇಕು. ನಿನಗೇನ್ ಬೇಕಂದ್ರೂ ಅಪ್ಪ ಕೊಡಿಸ್ತಾರಲ್ವಾ ಪುಟ? ಹೌದು, ಮೈ ಸ್ವೀಟ್ ಅಪ್ಪ.
ಶಶಾಂಕ್ ಅಂಕಲ್ಗೆ ನನ್ನ ಮಗ ಅಂತೆ. ಅಮ್ಮ ಯಾಕೆ ಅಂತ ಕೇಳಿದ್ರೆ ಅದೇ ಹೇಳಿದ್ರು ಅಲ್ವಾ ಅಮ್ಮ? ಶಶಾಂಕ್ ಅಂಕಲ್ ಯಾಕೆ ನನ್ನ ಮಗ ಅಂತ ಕರೀತಾರೆ? ನಾನು ಯಾರ ಮಗ? ಯಾರು ನಮ್ಮಪ್ಪ? ಅದಿಪುಟ, ನಿನ್ನ ಸ್ಕೂಲ್ ಕರ್ಕೊಂಡೋಗಿ ನಿನ್ ಜೊತೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಟೆಂಡ್ ಮಾಡೋದು ಯಾರು? ನೀವು. ನಿನ್ ಜೊತೆ ರೇಸಲ್ಲಿ ಓಡೋದು ಯಾರು? ನೀವೇ. ನಿನಗೆ ಇಷ್ಟವಾದ ಪೂರಿ ತಂದ್ಕೊಡೋದು ಯಾರು? ನೀವೇ. ನಿನ್ನ ಗೂಂಡಾಗಳು ಹಿಡ್ಕೊಂಡು ಹೋದಾಗ ಅವರಿಂದ ಬಿಡಿಸ್ಕೊಂಡ್ ಬಂದಿದ್ ಯಾರು? ನೀವೇ. ಹಾಗಿದ್ರೆ ನಿಮ್ಮಪ್ಪ ಯಾರು? ನೀವು. ಈಗ ಗೊತ್ತಾಯ್ತಲ್ವಾ? ಬೇರೆಯವರು ಏನೇ ಹೇಳಿದ್ರು ಅದನ್ನ ಕೇಳಬಾರ್ದು. ಈಗ ನೀನು ಹೋಗಿ ಹೋಮ್ವರ್ಕ್ ಮಾಡ್ಕೊಂಡ್ರೆ ಐಸ್ ಕ್ರೀಮ್ ಯೂಸ್ ಕ್ರೀಮ್ ಫಾರ್ ಐಸ್ ಕ್ರೀಮ್. ಓಡು 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 ಓಡು. ಐ ಲವ್ ಯು ಅಮ್ಮ. ಬರ್ತಾ ಬರ್ತಾ ಇವೆಲ್ಲ ಜಾಸ್ತಿ ಆಗ್ತಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಹೀಗೆ ಮುಂದುವರೆಯಕ್ಕೆ ಬಿಡಬಾರ್ದು ಆರ್ತಿ ಅವರೇ. ವಿ ಹ್ಯಾವ್ ಟು ಸ್ಟಾಪ್ ದಿಸ್.